ಖಂಡಿತ. ಜೈನ ಧರ್ಮದ ಪ್ರಮುಖ ಆಚಾರ್ಯರಾದ ಭದ್ರಬಾಹು ಮತ್ತು ಕರ್ನಾಟಕದ ಜೈನ ಇತಿಹಾಸದಲ್ಲಿ ಅವರ ಮಹತ್ವದ ಬಗ್ಗೆ ಮಾಹಿತಿ ಇಲ್ಲಿದೆ. ಆಚಾರ್ಯ ಭದ್ರಬಾಹು ಅವರು ಶ್ರವಣಬೆಳಗೊಳದ ಜೈನ ಸಂಸ್ಕೃತಿಯ ಉಗಮಕ್ಕೆ ಇವರೇ ಮೂಲ ಕಾರಣ. ಈ ಕ್ಷಾಮದಿಂದ ದೂರವಿರಲು ನಾವು ದಕ್ಷಿಣಕ್ಕೆ ಹೇಗೆ ನಮ್ಮ ಪಯಣ ಮುಂದುವರಿಯೇ. ಚಂದ್ರಗುಪ್ತ ಮೌರ್ಯನ ಗುರು ಶ್ರವಣಬೆಳಗೊಳದ ಶಾಸನಗಳು ಇದನ್ನು ಪುಷ್ಟೀಕರಿಸುತ್ತವೆ. ಅಂತಿಮ ಶ್ರುತಕೇವಲಿ ಜೈನ ಧರ್ಮದ ಮೂಲಲು ಸಂಪಿಕವಬ್ಬೆದರಿಬಾರದು ಗೊತ್ತಿದುವರಾಗಿದ್ದಾರೆ. ಸಲ್ಲೇಖನ ವ್ರತ ಭದ್ರಬಾಹು ಕೃದ್ರ ಬೆಳುಮಲ್ಲಿ ಸಲ್ಲೇಖನ್ ಕತ್ತಿಂಡು ಮುಕ್ತಿ ತೊಂದಿದರು. ಸಾಹಿತ್ಯಿಕ ಕೊಡುಗೆಗಳು ಭದ್ರಬಾಹು ಅವರು ಜೈನ ಧರ್ಮಕ್ಕೆ ಅಮೂಲ್ಯವಾದ ಗ್ರಂಥಗಳನ್ನು ನೀಡಿದ್ದಾರೆ. ಕಲ್ಪಸೂತ್ರ ಜೈನ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದ್ದು. ಕರ್ನಾಟಕದಲ್ಲಿ ಅವರ ಪರಂಪರೆ ಭದ್ರಬಾಹು ಅವರ ಆಗಮನದಿಂದಾಗಿ ಕರ್ನಾಟಕವು ದಿಗಂಬರ ಜೈನ ಧರ್ಮದ ಪ್ರಬಲ ಕೇಂದ್ರವಾಯಿತು. ಶ್ರವಣಬೆಳಗೊಳದಲ್ಲಿ ಇಂದಿಗೂ ಅವರು ತಪಸ್ಸು ಮಾಡಿದ ಗುಹೆ ಭದ್ರಬಾಹು ಗುಹೆ ಮತ್ತು ಅವರ ಪಾದದ ಗುರುತುಗಳನ್ನು ನಾವು ಕಾಣಬಹುದು. ಇದು ಕರ್ನಾಟಕದ ವಾಸ್ತುಶಿಲ್ಪ ಸಾಹಿತ್ಯ ಮೇಲೆ ಆಳವಾದ ಪ್ರಭಾವ ಬೀರಿದೆ. ಗುರುದು ಇದು ಜ್ಞಾನದ ಸ್ಥಳ. ನೀನು ಸಿದ್ಧನಾಗಿದ್ದೀಯಾ? ಹೌದು ಗುರುದೇವ, ನಾನು ಸಿದ್ಧ.